ಮಲೆಮಹದೇಶ್ವರ ವನ್ಯಧಾಮದ ಹನೂರು ತಾಲೂಕಿನ ಪಚ್ಚೇದೊಡ್ಡಿ ಗಸ್ತಿನಲ್ಲಿ ದೈತ್ಯ ಹುಲಿಯ ಹತ್ಯೆ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದೈತ್ಯ ಹುಲಿ ಯಾಕೆ ಅಂತ ಹೇಳಿ ಮುಂದೆ ಹೇಳ್ತೀವಿ ನೋಡಿ. ಅದನ್ನು ಹುಲಿ ಕೊಂದ ಪಚ್ಚೇದೊಡ್ಡಿ ತಾಂಡಾದ ಪಚ್ಚೆ ಮಲ್ಲು ಮತ್ತು ಮಂಜುನಾಥ್ ಅನ್ನೋ ಇಬ್ಬರನ್ನ ಹನೂರು ವಲಯದ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಮತ್ತೋರ್ವನನ್ನು ಕೂಡ ವಶಕ್ಕೆ ಪಡೆದಿದ್ದಾರಂತೆ. ಮರಣೋತ್ತರ ಪರೀಕ್ಷೆಯಲ್ಲಿ ವಿಷಪ್ರಾಶನದಿಂದ ಹುಲಿಯನ್ನ ಕೊಂದಿರೋದು ಪತ್ತೆಯಾಗಿದೆ. ಹಸುವನ್ನ ಕೊಂದಿರುವ ಪ್ರತೀಕಾರಕ್ಕೆ ಅನ್ನೋ ಆತಂಕಕಾರಿ ವಿಚಾರ ಗೊತ್ತಾಗ್ತಾ ಇದೆ. 12 ಅಡಿ ಉದ್ದ ಅಂತೆ 12 ವರ್ಷ ಪ್ರಾಯದ 250 kg ತೂಕದ ಹೆಬ್ಬುಲಿ ಹತ್ಯೆಯನ್ನು 3 ಸೇರಿ ಹತ್ಯೆ ಮಾಡಿರೋ ಶಂಕೆ. 250 kg ತೂಕದ ಹುಲಿಯನ್ನು ಹೊತ್ತೊಯ್ಯೋಕೆ ಸಾಧ್ಯ ಆಗಿಲ್ಲ 3 ಜನರು ಸೇರಿಕೊಂಡು. ಹಾಗಾಗಿ ಹುಲಿಯ ದೇಹವನ್ನು ಒಂದು ಮರದ ತುಂಡಿನ ಮೇಲೆ ಇರಿಸಿ ಕೊಡಲಿಯಿಂದ 3 ಭಾಗಗಳಾಗಿ ಕತ್ತರಿಸಿದ್ದಾರೆ. 2 ಭಾಗಗಳನ್ನು ಒಂದು ಪೊಟರೆಯಲ್ಲಿಟ್ಟು ಅದರ ಮೇಲೆ ಎಲೆಗಳನ್ನು ಮುಚ್ಚಿ ಮತ್ತೊಂದು ಭಾಗವನ್ನು ಅರ್ಧ ಮಣ್ಣಿನಲ್ಲಿ ಮುಚ್ಚಿದ್ದಾರೆ. ವಿಷಪ್ರಾಶನದ ಬಗ್ಗೆ ಮರಣೋತ್ತರ ಪರೀಕ್ಷೆ ನಡೆಸಿದ್ರೂ ಕೂಡ ನಿಖರ ಕಾರಣ ಗೊತ್ತಾಗಬಾರದು ಅಂತ ಹುಲಿಯ ಕರುಳನ್ನ ಹಾಗೂ ಲಿವರ್ ಎರಡನ್ನೂ ಕೂಡ ಬೇರೆ ಕಡೆಗೆ ತಗೊಂಡು ಹೋಗಿ ಬಿಸಾಕಿ ಸಾಕ್ಷ್ಯ ನಾಶಕ್ಕೂ ಕೂಡ ಮುಂದಾಗಿದ್ದಾರೆ. ಕೈಗೆ ಅಂಟಿದ್ದ ರಕ್ತವನ್ನ ಪಕ್ಕದಲ್ಲಿ ಹರಿಯುವ ನೀರಿನಲ್ಲಿ ತೊಳ್ಕೊಂಡಿದ್ದಾರೆ. ಅರಣ್ಯ ಸಚಿವರ ಆದೇಶದ ಮೇಲೆಗೆ ಹುಲಿ ಹತ್ಯೆ ನಡೆದ ಸ್ಥಳಕ್ಕೆ ಪಿಸಿಸಿಎಫ್ನ ನೇತೃತ್ವದಲ್ಲಿ ತಂಡ ತನಿಖೆ ನಡೆಸ್ತಾ ಇದೆ. ಗಸ್ತಿನ ಸಿಬ್ಬಂದಿ ಹಾಗೂ ಅರಣ್ಯಾಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಸ್ಥಳೀಯವಾಗಿಯೂ ಕೂಡ ಪಚ್ಚೇದೊಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಕೆಲವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹುಲಿ ಹತ್ಯೆ ಆಗಿದ್ದಂಥದ್ದು, ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಈಗಾಗಲೇ 2 ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಾಥಮಿಕ ವರದಿ ಪ್ರಕಾರ ವಿಷಪ್ರಾಶನದಿಂದ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ವನ್ಯಜೀವಿ ಅಪರಾಧ ಕಾಯ್ದೆ ಅನ್ವಯ ಅಪರಾಧ ದಾಖಲಾಗಿದೆ. ಒಂದು ಹೆಬ್ಬುಲಿ ಅಂದ್ರೆ ಸುಮಾರು 12 ಅಡಿ ಉದ್ದ ಇರುವಂತ ಹುಲಿನ ನಾನು ಜೀವಮಾನದಲ್ಲೇ ಇದೇ ಫಸ್ಟ್ ನೋಡಿರೋದು. ನಾನು ಅದನ್ನ ನೋಡಿದ್ದೇನೆ, ನನಗೆ ಬಹಳ ದುಃಖ ಆಯ್ತು. ಅದನ್ನ ಫಸ್ಟ್ ಪಾಯ್ಸನ್ ಮಾಡಿದ್ದಾರೆ. ಅದನ್ನ ಎತ್ತಕ್ಕಾಗಿಲ್ಲ. ಯಾಕೆ ಅಂದ್ರೆ 220 ರಿಂದ 250 kg ತೂಕ ಇದೆ. ಅದು 3 ತುಂಡಾಗಿ ಮಾಡಿದ್ದಾರೆ. ಒಂದು ಪೊಟ್ರೆ ಒಳಗಡೆ ಹಾಕಿ ಅದಕ್ಕೆ ಸಾಕ್ಷಿನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಹಳ್ಳ ಹರಿತದೆ. ಆ ಹಳ್ಳದಲ್ಲೇನೆ ಅದನ್ನ ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೊದಲನೇ ಮಾತು ಭಾಳ ಬೇಜಾರಾಗತ್ತೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಅದನ್ನು ಈ ರೀತಿಯಾಗಿ ಕೊಲ್ತಾ ಇದ್ದಾರೆ ಅಂತಂದಾಗ ಮೊದಲೇ ಕಾಡೊಳಗೆ ಹಸುಗಳನ್ನು ಬಿಡಬಾರ್ದು ಅನ್ನೋದೇ ನಿಷೇಧ ಇದೆ. ಮೊದಲನೇ ಮಾತು, ನಿಮ್ಮ ಹಸುಗಳನ್ನು ಕಾಡೊಳಗೆ ಬಿಟ್ಟಿದ್ದು ನಿಮ್ಮ ತಪ್ಪು. ಅದು ಕಾಡಿನಲ್ಲಿ ಹೋದಂಥ ಹಸುವನ್ನು ಅದರ ಆಹಾರ ಅದು ಬೇಟೆಯಾಡಿ ತಿಂದಿದೆ ಅಂದರೆ ಅದರ ತಪ್ಪು ಅನ್ನೋ ರೀತಿಯಲ್ಲಿ ಅದರ ಮೇಲೆ ಈ ರೀತಿಯಾಗಿ ವಿಷ ಹಾಕಿಬಿಟ್ಟು ಅದನ್ನು ಸಾಯಿಸ್ತಾ ಇದ್ದೀರಲ್ಲ. ಅದರ ನೇಚರನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ಥರ ಸಾಯಿಸೋದು. ಅದರ ನೇಚರ್ ಏನು? ಅದು ಯಾರೋ ಅದನ್ನು ಬೇಟೆ ಆಡಿದರೆ ಅದನ್ನು ಅವತ್ತಿನ ದಿನನೇ ತಿನ್ನಲ್ಲ, ರಕ್ತ ಕುಡಿದು ಹೋಗುತ್ತೆ. ಮಾರನೇ ದಿನ ಅದು ಮಾಂಸ ತಿನ್ನಕ್ಕೆ ಬರುತ್ತೆ. ಹಾಗಾಗಿ ಅದು ಗೊತ್ತಿದ್ದೇ ಅದಕ್ಕೆ ವಿಷ ಹಾಕಿ ಸಾಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಕಠಿಣವಾಗಿರುವಂಥ ಕಠಿಣ ಶಿಕ್ಷೆಗಳಾಗಬೇಕು ಇಂಥವರಿಗೆಲ್ಲ. ಅದು ಊರಿಗೆ ಬಂದ್ಬಿಟ್ಟು ಏನಾದರೂ ಮಾಡಿದರೆ ನಿಮ್ಮ ಅಬ್ಜೆಕ್ಷನ್ಗಳನ್ನು ಎತ್ತಬಹುದು, ಕೇಳಬಹುದು. ಅದನ್ನ ಕಾಡಿಗೆ ನಿಮ್ಮ ಹಸುಗಳನ್ನು ಬಿಟ್ಬಿಟ್ಟು ಅದು ತಿಂದಿದೆ ಅದ್ರ ತಪ್ಪು ಅಂತಂದುಬಿಟ್ರೆ ನಿಮ್ಮನ್ನೇನು ಮಾಡಬೇಕೀಗ? ಅದನ್ನು ವಿಷ ಇಟ್ಕೊಂಡಿದ್ದಕ್ಕೆ ಅದರ ಸಂತತಿ ಏನು ಮಾಡಬೇಕು ನಿಮ್ಮನ್ನು? ಯಾರಿಗೆ ಇವೆಲ್ಲ? ಮನುಷ್ಯರೆಲ್ಲ ಹುಟ್ಟಿದ ನಂತರ ಹೇಗೆ ವರ್ತಿಸ್ಬೇಕು ಅದನ್ನು ವರ್ತಿಸಿ. ಕಟುಕರಾಗಿ ವರ್ತಿಸಕ್ಕೆ ಹೋಗ್ಬೇಡಿ. ಕಟುಕರಿದ್ದಾರೆ, ಅವ್ರು ಹೆಂಗೆ ವರ್ತಿಸ್ತಾರೆ ಹಂಗೆ ವರ್ತಿಸಿ. ನೀವು ಕಟುಕರಾಗಕ್ಕೆ ಹೋಗ್ಬೇಡಿ. ಚಿಕ್ಕೋಡಿಯ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ವ್ಯವಸ್ಥೆಗೆ ಬಾಣಂತಿಯರು ಪರದಾಡ್ತಾ ಇದ್ದಾರೆ. ಡಾಕ್ಟರ್ ಜಯಲಕ್ಷ್ಮಿ ಮುಸಾಳೆ, ಡಾಕ್ಟರ್ ಕಮಲಾ ಗಡೆಯದ ನಡುವೆ ಮುಸುಕಿನ ಗುದ್ದಾಟದಿಂದ ಬಾಣಂತಿಯರು ಪರದಾಡ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ಅರವಳಿಕೆ ವೈದ್ಯರಿಲ್ಲ. 2 ಸ್ತ್ರೀರೋಗ ತಜ್ಞರಿದ್ರೂ ಕೂಡ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲಂತೆ. ಒಬ್ಬರ ಬಳಿ ತೋರಿಸಿ ಇನ್ನೊಬ್ಬರ ಬಳಿ ಹೋದರೆ ಚಿಕಿತ್ಸೆ ಕೊಡಲ್ಲ ಅಂತ ಬಾಣಂತಿಯರು ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಕಳೆದ 2 ದಿನಗಳಿಂದ ಆಸ್ಪತ್ರೆಗೆ ಡಾಕ್ಟರ್ ಜಯಲಕ್ಷ್ಮಿ ಹಾಗೂ ಅರವಳಿಕೆ ತಜ್ಞೆ ಬಂದಿಲ್ಲ. 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಇಂದು ಬೆಳಗಾವಿಗೆ ಹೋಗಿ ಹೆರಿಗೆಯನ್ನು ಮಾಡಿಸಿಕೊಳ್ಳಿ ಅಂತ ಡಾಕ್ಟರ್ ಕಮಲಾ ಗಡೆದ್ ಹೇಳಿದಾರಂತೆ. ಅಲ್ಲದೆ ನೀವು ನನ್ನ ಬಳಿ ತೋರಿಸ್ಕೊಂಡಿಲ್ಲ, ಹಾಗಾಗಿ ನಿಮಗೆ ಚಿಕಿತ್ಸೆ ಕೊಡಲ್ಲ ಅಂತಿದ್ದಾರೆ. ಬೆಳಗಾವಿಗೆ ಹೋಗಿ ಅಂತಿದ್ದಾರೆ ಅಂತ ಬಾಣಂತಿಯರ ಸಂಬಂಧಿಕರು ಅಳಲು ತೋಡ್ಕೊಂಡಿದ್ದಾರೆ. ಅಂದಹಾಗೆ ಡಾಕ್ಟರ್ ಕಮಲಾ ಗಡೇದ್ ಅವರು ಚಿಕ್ಕೋಡಿಯ ಹೆಚ್ಚುವರಿ ಆರೋಗ್ಯ ಅಧಿಕಾರಿ ಡಾಕ್ಟರ್ ಗಡೇದ್ ಪತ್ನಿಯಾಗಿದ್ದಾರೆ. ಗೌರ್ಮೆಂಟ್ ಐತದ ಬಂದಿದ್ರು, ನಮಗೆ ಬಡವ್ರು ಸಹಾಯ ಆಕತ್ತದ ಬಂದಿದ್ವಿ ರೀ. ರಾಯಬಾಗ್ ಊರಾಗ್ರಿ ಸಿಜರ್ ಮಾಡೋದಿಲ್ಲ ರೀ ನಮಗೆ. ಮತ್ತು ಈಗ ಆ ಮೇಡಮ್ ಇಲ್ಲ ಈ ಮೇಡಮ್ ಇಲ್ಲ, ನಮಗೆ ನೋಡೋಕ್ಕಾಗೋದಿಲ್ಲ. ಮತ್ತು ನಾವು ಗಂಡು ಮಕ್ಳು ಕರ್ಕೊಂಡು ಬಂದಿಲ್ಲ ಬೆಳಗಾವಿಗೆ ಹೆಂಗೆ ಹೋಗೋಣ ಡಾಕ್ಟರ್ ನೋಡಿಲ್ರಿ ನಾವು. ಮತ್ತು ಅವರು ಅದನ್ನೇ ಹೇಳೋರಿಲ್ಲ ಸರ್, ಹಿಂಗೆ ನಡೆದೈತೆ ನೋಡ್ರಿ ಸಮಸ್ಯೆ ನಮ್ಮದು. ಮತ್ತು ಅವ್ರು ಯಾರು ಇರ್ತಾರಂದು ಬೋರ್ಡ್ ಹಾಕ್ಬೇಕಿಲ್ಲ ಸರ್, ನಮಗೇನು ಗೊತ್ತಾಗೋದು ಹೇಳ್ರಿ. ನಾವು ರೀ ಯಾರಿಗೇನು ತೋರಿಸಿಲ್ಲ ರೀ. ಮೇಡಮ್ಗಳು ಇರ್ತಾರ ತೋರಿಸೋದ ಕೇಸ್ ಪೇಪರ್ ಮಾಡ್ದ ಅವ್ರು ಏನು ಬೇಡ್ತಾರ ಅದನ್ನ ಆಧಾರ್ ಕಾರ್ಡ್ ಕೊಡ್ದ ಹೋಗೋದ ಇಷ್ಟ ಮಾಡಿದ್ವಿ ನಾವು. ಈಗ ಇಲ್ಲತ್ತಾರ್ರಿ ಅವ್ರು ಯಾರು ಮೇಡಮ್ ಇದ್ರಲ್ಲ ನಿಮ್ಮಂತೇಳಿ ಅವ್ರ ಮಂತೇಳಿ ನೋಡೋರು ಇರ್ತಾರೆ. ಅವ್ರು ಈಗ ನೋಡ್ತಾರ ಆಗ ನೋಡ್ತಾರತ್ತೀವಿ ನಾವು ಹಂಗೆ ಕೂತೀವಿ. ಅದು ಯಾರು ಹೋಗ್ಯಾರತ್ತಾರೆ ಅವ್ರು ನೋಡಿ ಹೋಗಿದಾರು, ನಮಗೆ ಆಗೋದಿಲ್ಲ. ಮತ್ತು ಆದ್ರೆ ಆಗ್ತೈತಿ, ಆಗಿದ್ರೆ ನೀವು ಬೆಳಗಾವಿಗೆ ಹೋಗೋದ. 10 ಜನ ಇರ್ಬೇಕು.
ನೋಡಿದಾರು ಈಗ ಅನ್ನಕದಾರು ಭೂಲ್ ಡಾಕ್ಟರ್ ಇಲ್ಲ, ನಾರ್ಮಲ್ ಆದ್ರೆ ನಾವು ಮಾಡ್ತೀವಿ, ಇಲ್ಲಾದ್ರೆ ಬೆಳಗಾವ್ ಹೋಗ್ರಿ ಅವ್ರು ಲಕ್ಷ್ಮೀ ಅಣ್ಣ ನೋಡಿದಾರು ನಮ್ಮ ಹೆಂಗೆ ನೋಡೋಣ ಅಂದರು ಕುಡಗದ್ರಿ ನಾವು ಬೆಳಗಾವ್ದಾಗ ಹಾದಿವಿ ಅಂದ್ರೆ ಅವ್ರು ಭೀ ಹಂಗನವ್ರಲ್ಲ, ನಾವು ನೋಡಿಲ್ಲ ನಾ ಹೆಂಗೆ ಅಂದ್ರೆ ನಾವು ಬೆಂಗ್ಳೂರಿಗೆ ಹೋಗ್ಬೇಕೇನು ಅನ್ಕತಕ್ಕ ಏನ್ರ ನಮ್ಮ ಪೇಷಂಟ್ಗೆ ಆಯ್ತಂದ್ರೆ ಏನು ಮಾಡೋದ. ಕಳಿಸ್ರಿ ಆ ಡಾಕ್ಟರ್ಸ್ಗಳನ್ನು ಎಲ್ಲಿ ಬೇಕು ಅಲ್ಲಿಗೆ. ನಿಮ್ಮನ್ನು ವೈದ್ಯರು ಅಂತ ನೋಡೋಕೆ ಬರ್ತಾರೆ ಅವರು. ನೀವು ಯಾರು ಅಂತ ಹೆಸರು ನೋಡ್ಕೊಂಡು ಬರಲ್ಲ. ನೀವು ವೈದ್ಯರು, ನಮ್ಮನ್ನು ಏನಾದ್ರು ನೋಡ್ತೀರಾ ಅಂತ ಹೇಳಿ. ಎಂತಹ ಈಗೋ ಇರಬೇಕು ಅಂತ ನಿಮಗೆಲ್ಲ. ಇದೆಲ್ಲ ಕಡೆ ಇದೇ ಸಮಸ್ಯೆನಾ ಅಂತ. ಅನ್ಫಿಟ್ ಟು ಬಿ ಎ ಡಾಕ್ಟರ್. ಬಹುತೇಕವಾಗಿ ಎಲ್ಲ ಕಡೆನೂ ಹಿಂಗೆ ಸಮಸ್ಯೆ ಇದೆ. ಅವ್ರು ನೋಡಿದ್ರೆ ನಾನು ಯಾಕೆ ನೋಡಲಿ ಅಂತ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫಸ್ಟ್ ಇವ್ರನ್ನೆಲ್ಲ ಇಲ್ಲಿ ಇದೇನು ಕೇಸ್ ಇದೆ ಇವ್ರನ್ನ ಎಸ್ಪೆಷಲಿ ಎಲ್ಲಾದರೂ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿ. ಹಂಗೆ ಕೂತ್ಕೊಳ್ಳೋಕ್ಕೂ ಕೆಲಸ ಇರಬಾರ್ದು, ಹಂಗಿರಬೇಕು ಓಡಾಡೋಕ್ಕೆ. ಹಾಕಿ ಅವ್ರನ್ನೆಲ್ಲಾದರೂ ಬೇರೆ ಕಡೆ ಟ್ರಾನ್ಸ್ಫರ್. ಮಾನ್ಯ ಆರೋಗ್ಯ ಮಂತ್ರಿಗಳು ನೋಡಿ ಅವ್ರನ್ನ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಕೈದಿಯೊಬ್ಬ ಕೇಕ್ ಕತ್ತರಿಸಿ ಆಪಲ್ ಹಾರವನ್ನ ಹಾಕೊಂಡು ಸಂಭ್ರಮಿಸಿದ್ದಾನೆ. ಇದನ್ನ ಆತನ ಶಿಷ್ಯನೇ ಹರಿಬಿಟ್ಟಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಗುಬ್ಬಚ್ಚಿ ಸೀನನ ಶಿಷ್ಯಂದಿರಿಂದ ವಿಡಿಯೋ ಹೊರಕ್ಕೆ ಬಂದಿದ್ದು ಜೈಲಾಧಿಕಾರಿಗಳು ಸಿಬ್ಬಂದಿಯ ವಿರುದ್ಧ ಈಗ ನಾಗರಿಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನಾ ಜೈಲಿನಲ್ಲಿ ಸಿಗ್ತಾ ಇರುವಂತಹ ಸೌಲಭ್ಯ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪದಲ್ಲಿ ಬೆಳ್ತಂಗಡಿ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ, ವಿಚಾರಣೆಗೆ ಕರೆದಿದೆ. ಮಗದೊಂದು ಕಡೆಗೆ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಿತ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬೇಲ್ ಅರ್ಜಿ ಹಾಕಿದಾರಂತೆ. 9ನೇ ತಾರೀಕಿಗೇನೋ ಕಾಯ್ದಿರಿಸಿದೆ. ಜೊತೆಗೆ 2 ವಾರಗಳಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ತಲೆ ಮರೆಸ್ಕೊಂಡು ಓಡಾಡ್ತಾ ಇರೋದು. ಉತ್ತರ ಪ್ರದೇಶದ ವಾರಣಾಸಿಯ ಮದನಪುರ ಎಂಬಲ್ಲಿ ಲೌಡ್ ಸ್ಪೀಕರ್ ಹಾಕಿ ಹನುಮಾನ್ ಚಾಲಿಸಾ ಹಾಕಿದ್ರ ವಿಚಾರವಾಗಿ ದೇಗುಲದ ಪೂಜಾರಿಗೆ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಅಬ್ದುಲ್ ನಾಸಿರ್ ಹಾಗೂ ಆತನ ಪುತ್ರನನ್ನ ಪೊಲೀಸರು ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಗಾಜಾ ಪಟ್ಟಿಯಲ್ಲಿ ಬಾಂಬ್ ದಾಳಿ ನಿಲ್ಲಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶಕ್ಕೂ ಇಸ್ರೇಲ್ ಡೋಂಟ್ ಕೇರ್ ಅಂದಿದೆ ಅಂತೆ. ಗಾಜಾ ಮೇಲೆ ಇಸ್ರೇಲ್ ಮತ್ತೆ ದಾಳಿ ನಡೆಸಿದ್ದು ಇಸ್ರೇಲ್ ದಾಳಿಗೆ ಇಬ್ಬರು ಮಕ್ಕಳು ಸೇರಿ 7 ಮಂದಿ ಪ್ಯಾಲೆಸ್ತೀನರು ಬಲಿಯಾಗಿದ್ದಾರೆ. ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ಸಾವಿನ ತನಿಖೆ ನಡೀತಾ ಇರುವಾಗಲೇ ಈಗ ಒಂದು ತಿರುವು ಸಿಕ್ಕಿದೆ. ಗಾರ್ಗ್ರ ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಗಾರ್ಗ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜುಬಿನ್ ಗಾರ್ಗ್ ಸಾವು ಆಕಸ್ಮಿಕ ಅಲ್ಲ, ವಿಷಪ್ರಾಶನ, ಇದು ಪೂರ್ವ ನಿಯೋಜಿತ. ಗಾರ್ಗ್ರ ಮ್ಯಾನೇಜರ್ ಸಿದ್ಧಾರ್ಥ್ ಶರ್ಮಾ ಮತ್ತು ಉತ್ಸವ ಆಯೋಜಕ ಶ್ಯಾಮಖಾನು ಮಹಾಂತ ಸೇರಿ ಇಬ್ಬರು ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಸದ್ಯ ಇಬ್ಬರನ್ನು ಕೂಡ ಪೊಲೀಸರು ಬಂಧನಕ್ಕೆ ಒಳಪಡಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಡಿನ ಧೀಮಂತ ಪತ್ರಕರ್ತ ಟಿಜೆಎಸ್ ಜಾರ್ಜ್ ವಯೋಸಹಜ ಕಾರಣಗಳಿಂದ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು. ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಸರ್ಕಾರ ಆದೇಶಿಸಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಹೆಬ್ಬಾಳ ಚಿತಾಗಾರದಲ್ಲಿ ಟಿಜೆಎಸ್ ಜಾರ್ಜ್ ಅಂತ್ಯ ಸಂಸ್ಕಾರ ನಡೆಯಲಿದೆ. 1928ರಲ್ಲಿ ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ತುಂಬಮಣಿ ಎಂಬಲ್ಲಿ ಜನಿಸಿದ ಜಾರ್ಜ್ ಅವರ ಪೂರ್ಣ ಹೆಸರು ತೈಲ್ ಜೇಕಬ್ ಸೋನಿ ಜಾರ್ಜ್. ಸಾಹಿತ್ಯ ಮತ್ತು ಪತ್ರಿಕೋದ್ಯಮಕ್ಕೆ ಸಲ್ಲಿಸಿದ ಅನನ್ಯ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ 2011ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತ್ತು. ಪತ್ರಕರ್ತರಿಗೆ ಕೇರಳ ಸರ್ಕಾರ ನೀಡುವ ಅತಿ ದೊಡ್ಡ ಪುರಸ್ಕಾರ ಸ್ವದೇಶಾಭಿಮಾನಿ ಕೇಸರಿ ಪ್ರಶಸ್ತಿ 2019ರಲ್ಲಿ ಟಿಜೆಎಸ್ ಜಾರ್ಜ್ ಅವರನ್ನು ಅರಸಿಕೊಂಡು ಬಂದಿತ್ತು. ಪತ್ರಕರ್ತ, ಅಂಕಣಕಾರ, ಲೇಖಕ ಹೀಗೆ ಹಲವು ಹೆಸರಿನಿಂದ ಗುರುತಿಸಿಕೊಂಡಿದ್ದ ಅವರು ಮಲಯಾಳಂ ಮತ್ತು ಇಂಗ್ಲಿಷ್ನಲ್ಲಿ ಅನೇಕ ಕೃತಿಯನ್ನು ರಚಿಸಿದ್ದಾರೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಶ್ರೋಡಾ ಬೀಚ್ನಲ್ಲಿ ಪ್ರವಾಸಿಗರು ಹೋಗಿದ್ದಂತಹ ಸಂದರ್ಭದಲ್ಲಿ 11 ಜನ ಪೈಕಿ 7 ಜನರು ಸಮುದ್ರದ ಪಾಲಾಗಿದ್ದಾರೆ. ಅಲೆಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ 7 ಜನರು ಕೂಡ ಒಂದೇ ಕುಟುಂಬದವರಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಈ ಮಧ್ಯೆ ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಮಾತ್ರ ಮಿತಿ ಮೀರ್ತಾ ಇದೆ. ಕಡೂರು ತಾಲೂಕಿನ ಅಯ್ಯನಕೆರೆ ಬಳಿ ವೀಕ್ಷಣಾ ಗೋಪುರದ ಮೇಲೇರಿ ಯುವಕನೊಬ್ಬ ಡೈವ್ ಹೊಡೆದಿದ್ದಾನೆ. ನಿನ್ನೆಯಷ್ಟೇ ಇದೇ ಜಾಗದಲ್ಲಿ ಈಜೋಕ್ ಹೋಗಿ ಬಾಲಕನೊಬ್ಬ ಪ್ರಾಣವನ್ನು ಕಳ್ಕೊಂಡಿದ್ದ. ಆದರೂ ಜನ ಎಚ್ಚೆತ್ತುಕೊಳ್ತಿಲ್ಲ. ಇನ್ನು ರವೀಂದ್ರ ಜಡೇಜಾ ಆಲ್ರೌಂಡರ್ ಪ್ರದರ್ಶನ ಹಾಗೂ ಮೊಹಮ್ಮದ್ ಸಿರಾಜ್ ಮಾರಕ ದಾಳಿಯ ನೆರವಿಂದ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ಎದುರು ಇನ್ನಿಂಗ್ಸ್ ಹಾಗೂ 140 ರನ್ ಅಂತರದಿಂದ ಜಯ ಸಾಧಿಸಿದೆ. ಈ ಮೂಲಕ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಶುಭಂ ಗಿಲ್ ನೇತೃತ್ವದ ಟೀಂ ಇಂಡಿಯಾ 1-0 ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅಜೇಯ ಶತಕವನ್ನು ಸಿಡಿಸಿದಂಥ ಜಡೇಜಾ ಬೌಲಿಂಗ್ನಲ್ಲೂ ಕೂಡ 4 ವಿಕೆಟ್ ಅನ್ನು ಕಬಳಿಸುವ ಮೂಲಕ ಗೆಲುವಿನ ರೂವಾರಿ ಅಂತ ಅನಿಸಿಕೊಂಡರು. ಮೊದಲ ಇನ್ನಿಂಗ್ಸ್ 2ನೇ ದಿನದ ಆಟಕ್ಕೆ 5 ವಿಕೆಟ್ ಕಳೆದುಕೊಂಡು 448 ರನ್ ಬಾರಿಸಿದರು. ಇನ್ನೊಂದು ಕಡೆಗೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಗೆ ಟೀಂ ಇಂಡಿಯಾನ ಪ್ರಕಟ ಮಾಡಲಾಗಿದೆ. ನಾಯಕ ಸ್ಥಾನದಿಂದ ರೋಹಿತ್ ಶರ್ಮಾಗೆ ಕೋಕ್ ನೀಡಲಾಗಿದೆ.